ನಮ್ಮ ಜೊತೆಗೆ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಸಚಿವರಾದಂಥ ಶಿವರಾಜ್ ತಂಗಡಗಿ ಅವರು ಇದ್ದಾರೆ. ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ. ಸರ್, ಈಗ ಸರ್ಕಾರ ಸಾಕಷ್ಟು ಹಣವನ್ನು ಖರ್ಚು ಮಾಡಿ ಜಾತಿ ಗಣಿತ, ಆರ್ಥಿಕ, ಶೈಕ್ಷಣಿಕ, ಸಾಮಾಜಿಕ ಸಮೀಕ್ಷೆಯನ್ನು ಮಾಡಿದ್ರು. ಈ ಸಮೀಕ್ಷಾ ವರದಿ ಈಗ ಆಯೋಗದ ಮಟ್ಟದಲ್ಲಿ ಯಾವ ಹಂತದಲ್ಲಿ ಪ್ರಕ್ರಿಯೆ ನಡೀತಾ ಇದೆ, ಏನು ಪ್ರಕ್ರಿಯೆ ನಡೀತಾ ಇದೆ ಸರ್? ತಾವು ಸಚಿವರಾಗಿ ತಮಗೇನು ಮಾಹಿತಿ ಇದೆ ಸರ್? ಈಗ ಅದ್ರ ಬಗ್ಗೆ ಎಂಪಿರಿಕಲ್ ಡೇಟಾಗಳು ಎಲ್ಲ ಬಂದಿದ್ದಾವೆ ರಾಜ್ಯದಿಂದ, ಇದು ಜಿಲ್ಲೆದಿಂದ ಅವನ್ನೆಲ್ಲ ಕ್ರೋಢೀಕರಿಸಿ ಅದರೊಳಗೆ ನಾವು ಸಾಮಾಜಿಕ, ಶೈಕ್ಷಣಿಕ, ಆರ್ಥಿಕ ಅಂತ ಹೇಳಿದ್ದೀವಿ. ಯಾವ್ಯಾವ್ದು ಏನೇನಿದೆ ಅನ್ನೋದನ್ನು ಪೂರ್ಣ ಪ್ರಮಾಣವನ್ನು ಕ್ರೋಢೀಕರಿಸಿ ರೆಡಿ ಮಾಡಿ ಕೊಡ್ತಾರೆ. ಆದರೆ ಇದೇ ಡೇಟಿಗೆ ಕೊಡಬೇಕು, ನೀವು ಇಂಥ ಡೇಟಿಗೆ ಕೊಡಬೇಕು ಅಂತ ನಾವು ಆಯೋಗಕ್ಕೆ ಹೇಳಕ್ಕೆ ಬರೋಂಗಿಲ್ಲ. ಮುಖ್ಯಮಂತ್ರಿಗಳು ಸುದ್ದಿಗೋಷ್ಠಿಯನ್ನು ಮಾಡಿ ನಾವು 3 ತಿಂಗಳ ಸಮಯಾವಕಾಶ ಕೊಟ್ಟಿದ್ದೀವಿ, ಕೊಡಬೇಕು ಅವರು ಅಂತಂದು ಹೇಳಿದರು. ಸಹಜ, ಮುಖ್ಯಮಂತ್ರಿಗಳು ಹೇಳಿದ್ದು ಸಹಜ, ನಾನು ಹೇಳಿದ್ದೂ ಸಹಜ. ನಾನು ಹೇಳಿದ್ದೀನಿ ಫೆಬ್ರವರಿ ಮಾರ್ಚ್ ಅನ್ನೋದ್ರಾಗ ಬರ್ತೈತೆ ಅಂತ. ಕೆಲವೊಂದಿಷ್ಟು ಕೇಳಿದ ಹೊತ್ನಾಗಿಲ್ಲ, ಇನ್ನೂ ಕೆಲವೊಂದಿಷ್ಟು ವಿಚಾರಗಳು ನಡೀತಿದ್ದಾವೆ. ಅವ್ನು ಮುಗಿಸಿದ್ದು ಹೇಳ್ತಾರೆ, ಮುಖ್ಯಮಂತ್ರಿಗಳ ಜೊತೆ ನಾನು ಚರ್ಚೆ ಮಾಡ್ತೀವಿ, ಎಂದು ಕೊಡ್ತಾರೆ ಏನು ಅಂತಂದು. ಬಟ್ ಏನೇ ಮಾಡಿದ್ರು ಒಂದು ಆಯೋಗ ಇಂಡಿಪೆಂಡೆಂಟ್ ಬಾಡಿ ಅದು, ಅದ್ರ ಮೇಲೆ ನಾವು ಯಾವುದೂ ಒತ್ತಡವನ್ನು ಏರಕ್ಕೆ ಬರೋಂಗಿಲ್ಲ. ಅವರು ಏನು ಡೇಟ್ ನೋಟಿಸ್ ಕೊಡ್ತಾರೆ ನೋಡೋಣ. ಒತ್ತಡ ಇರಲಿಕ್ಕೆ ಬರಲಿಲ್ಲ ಅಂದರು ಸರ್, ಕಮ್ಯುನಿಕೇಷನಲ್ಲಿ ಇರ್ಬೋದಲ್ಲ ಸರ್? ಕಮ್ಯುನಿಕೇಷನಲ್ಲಿದ್ದು ತಾವು ಏನು ಮಾಹಿತಿ ಪಡ್ಕೊಂಡಿದ್ದೀರಿ ಸರ್? ಇದನ್ನೇ ಹೇಳ್ತಾ ಇದ್ದೀನಲ್ಲ, ಡೇಟಾ ಎಂಟ್ರಿ ಎಲ್ಲ ಆಗ್ತಾಯಿದೆ, ಅವನ್ನೆಲ್ಲವನ್ನು ಕ್ರೋಢೀಕರಿಸ್ತಾ ಇದ್ದಾರೆ. ಕ್ರೋಢೀಕರಿಸಿ ಪ್ರಿಂಟ್ ಆಗಬೇಕು. ಅದಕ್ಕೆ ಕೆಲವೊಂದಿಷ್ಟು ಕಾಲಾವಕಾಶ ಕೇಳ್ತಾ ಇದ್ದಾರೆ. ಇನ್ನೂ ಯಾವ ಡೇಟು ಏನಂತ ನಾವು ಹೇಳಿಲ್ಲ. ಬಟ್ ಆದಷ್ಟು ಬೇಗನೆ ಕೊಡುವಂಥ ಕೆಲಸ ಮಾಡ್ತಾರಂತ ನಾನು ವಿಶ್ವಾಸದಿಂದ ಇದ್ದೀನಿ. ಆಯೋಗ ಕೇಳಿದಷ್ಟು ಸಮಯಾವಕಾಶ ಸರ್ಕಾರ ಕೊಡ್ಲಿಕ್ಕೆ ಸಿದ್ಧವಾಗಿದೆಯಾ ಸರ್? ಅದ್ರಾಗೇನು ಕೇಳಲೇಬೇಕಲ್ಲ, ಆಯೋಗ ಏನು ಹೇಳುತ್ತೆ ಅಂತ ಕೇಳಲೇಬೇಕು. ನಾನು ಅದಕ್ಕೆ ನಿಮಗೆ ಹೇಳಿದ್ದು, ಯಾವುದೇ ಆಯೋಗದ ಮೇಲೆ ಬಲಪ್ರಯೋಗ ಮಾಡೋಕ್ಕೆ ಬರೋಂಗಿಲ್ಲ. ಅದು ಇಂಡಿಪೆಂಡೆಂಟ್ ಬಾಡಿ. ಹೀಗಾಗಿ ಬಲಪ್ರಯೋಗ ಮಾಡೋದು ಆದಷ್ಟು ಬೇಗ ಕೊಡಿ ಅಂತ ನಾವು ನಿಮ್ಮ ವಿಚಾರ ಆಯೋಗಕ್ಕೆ ಒತ್ತಾಯ ಮಾಡುವಂಥ ಕೆಲಸವನ್ನು ಮಾಡಿಸ್ತೀನಿ. ಇದುವರೆಗೂ ಎಷ್ಟು ಖರ್ಚಾಗಿದೆಯಾ ಸರ್? ಅದಕ್ಕೆ ದುಡ್ಡು ಎಷ್ಟು ಬೇಕಾಗಿದೆ ಅದನ್ನು ಪೂರ್ಣ ಪ್ರಮಾಣದ ದುಡ್ಡನ್ನು, ಅನುದಾನವನ್ನು ಕೊಟ್ಟಿದ್ದೀವಿ. ಇದು ವರದಿ ಕೊಟ್ಟಾದ ಮೇಲೆ ಅದಕ್ಕೆ ಪೂರ್ಣ ಪ್ರಮಾಣದ ಅದನ್ನು ಮಾಹಿತಿಯನ್ನು ತೆಗೆದುಕೊಳ್ತೀನಿ. ಇದುವರೆಗೂ ಎಷ್ಟು ಹಣ ಖರ್ಚಾಗಿದೆ ಅಂತ ನಿಮಗೆ ಇಲ್ಲಿವರೆಗೂ, ಅಲ್ಲಿವರೆಗೂ, ಮುಗಿಯೋವರೆಗೂ, ನಿಂದ್ರೋವರೆಗೂ ಅನ್ನೋಕ್ಕೆ ಬರೋದಿಲ್ಲ. ಈ ಸದ್ಯ ಅವ್ರಿಗೆ ಅವ್ರು ಕೇಳಿದರು ನಮಗೆ ಇಂತಿಷ್ಟು ದುಡ್ಡು ಅಂತ, ನನಗೆ ಅಂಕಿಅಂಶ ನೆನಪಿಲ್ಲ, ಕೇಳಿದರು. ಅಷ್ಟು ಕೊಟ್ಟಿದ್ದೀವಿ ದುಡ್ಡು. ಅದನ್ನು ಅವ್ರು ಎಷ್ಟು ಖರ್ಚು ಮಾಡ್ತಾರೆ, ಏನೇನು ಮಾಡಿದ್ದಾರೆ, ಯಾಕಂದರೆ ಇದನ್ನು ಕೊಡಬೇಕಲ್ಲ. ಯಾರು ಕೆಲಸ ಮಾಡೋರಿಗೆ ಎಲ್ಲರಿಗೂ ನಾವು ಏನು ಪ್ರೋತ್ಸಾಹಧನ ಅಂತೀವಿ, ಅವ್ರು ಒಂದೊಂದು ದಿವಸಕ್ಕೆ ಎಷ್ಟೆಷ್ಟು ಕೊಡ್ತೀವಿ ಅಂತ ಹೇಳಿದ್ದೀವಿ. ಅವನ್ನ ಮತ್ತು ಬೇರೆ ಬೇರೆ ಆಫೀಸರ್ಸ್ಗೆ ಮತ್ತು ಕೆಲಸವನ್ನು ಮಾಡೋಂಥ ಟೀಮ್ಗೆ ಅದಕ್ಕೆ ವೆಚ್ಚಗಳು ಏನೇನು ಬೇಕಾಗಿದೆ ಅದಕ್ಕೆಲ್ಲ ವೆಚ್ಚಗಳ ಬಗ್ಗೆ ಕೇಳಿದ್ರು ಅವರು. ಒಂದು ಕ್ರೋಢೀಕರಿಸಿ ಆ ಅಷ್ಟು ದುಡ್ಡನ್ನು ಬಿಡುಗಡೆ ಮಾಡೀವಿ. ವರದಿ ಕೊಟ್ಟ ಮೇಲೆ ಅದನ್ನು ಖರ್ಚು ವೆಚ್ಚನೂ ಕೊಡುವಂಥ ಕೆಲಸವನ್ನು ಮಾಡ್ತಾರೆ. ಈಗ 650 ಕೋಟಿ ರೂಪಾಯಿ ಖರ್ಚು ಮಾಡಿ ಇಷ್ಟೆಲ್ಲ ಪ್ರಕ್ರಿಯೆ ಆಗಿ ಎಲ್ಲೋ ಒಂದು ಕಡೆ ವಿಳಂಬ ಅಂತ ಅನಿಸ್ತಾ ಇಲ್ವಾ ಸರ್? ವಿಳಂಬ ಅಂತ ಯಾಕೆ ಅನಿಸುತ್ತೆ? ಏನು ವರ್ಷಗಟ್ಟಲೆ ಆಯಿತಾ? 3-4-5 ವರ್ಷ ಆಯಿತಾ? ಆಗಿಲ್ಲಲ್ಲ. ನಾವು ಸ್ಟಾರ್ಟ್ ಮಾಡಿ 1 ವರ್ಷ ಆಯಿತು, ಆಗಿರ್ಬೇಕು. ಐ ಥಿಂಕ್ ಮೋಸ್ಟ್ಲಿ ನನಗೆ ಅನಿಸಿದ ಮಟ್ಟಿಗೆ ಟೈಮ್ ಇದೆ. ನನಗೆ ಆ ರೀತಿ ಏನಿಲ್ಲ. ಹೊಸತಿ ಸ್ವಲ್ಪ ಗೊಂದಲ ಆಯಿತು, 10 ವರ್ಷ ಆದಮೇಲೆ ಕೊಡೋಂಥ ಕೆಲಸ ಮಾಡಿದರು. ಆ ರೀತಿ ಆ ಮಟ್ಟಕ್ಕೆ ಏನಾಗಿಲ್ಲ. ಬಟ್ ಬೇಗ ಕೊಡ್ತಾರಂತ ನಾನು ವಿಶ್ವಾಸದಿಂದ ಇದ್ದೀನಿ. ಇದಿಷ್ಟು ಸಚಿವ ಶಿವರಾಜ್ ತಂಗಡಗಿ ಅವರ ಮಾತಾಗಿದೆ. ಕ್ಯಾಮ್ರಾ ಪರ್ಸನ್ ಸದಾನಂದ ಜೊತೆ ಹನುಮಂತ ದುರ್ಗದ್, ಆರ್ ಕನ್ನಡ, ಬೆಂಗಳೂರು. ನಮ್ಮ ಜೊತೆಗೆ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಸಚಿವರಾದಂಥ ಶಿವರಾಜ್ ತಂಗಡಗಿ ಅವರು ಇದ್ದಾರೆ. ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ. ಸರ್, ಈಗ ಸರ್ಕಾರ ಸಾಕಷ್ಟು ಹಣವನ್ನು ಖರ್ಚು ಮಾಡಿ ಜಾತಿ ಗಣಿತ, ಆರ್ಥಿಕ, ಶೈಕ್ಷಣಿಕ, ಸಾಮಾಜಿಕ ಸಮೀಕ್ಷೆಯನ್ನು ಮಾಡಿದ್ರು. ಈ ಸಮೀಕ್ಷಾ ವರದಿ ಈಗ ಆಯೋಗದ ಮಟ್ಟದಲ್ಲಿ ಯಾವ ಹಂತದಲ್ಲಿ ಪ್ರಕ್ರಿಯೆ ನಡೀತಾ ಇದೆ, ಏನು ಪ್ರಕ್ರಿಯೆ ನಡೀತಾ ಇದೆ ಸರ್? ತಾವು ಸಚಿವರಾಗಿ ತಮಗೇನು ಮಾಹಿತಿ ಇದೆ ಸರ್? ಈಗ ಅದ್ರ ಬಗ್ಗೆ ಎಂಪಿರಿಕಲ್ ಡೇಟಾಗಳು ಎಲ್ಲ ಬಂದಿದ್ದಾವೆ ರಾಜ್ಯದಿಂದ, ಇದು ಜಿಲ್ಲೆದಿಂದ ಅವನ್ನೆಲ್ಲ ಕ್ರೋಢೀಕರಿಸಿ ಅದರೊಳಗೆ ನಾವು ಸಾಮಾಜಿಕ, ಶೈಕ್ಷಣಿಕ, ಆರ್ಥಿಕ ಅಂತ ಹೇಳಿದ್ದೀವಿ. ಯಾವ್ಯಾವ್ದು ಏನೇನಿದೆ ಅನ್ನೋದನ್ನು ಪೂರ್ಣ ಪ್ರಮಾಣವನ್ನು ಕ್ರೋಢೀಕರಿಸಿ ರೆಡಿ ಮಾಡಿ ಕೊಡ್ತಾರೆ. ಆದರೆ ಇದೇ ಡೇಟಿಗೆ ಕೊಡಬೇಕು, ನೀವು ಇಂಥ ಡೇಟಿಗೆ ಕೊಡಬೇಕು ಅಂತ ನಾವು ಆಯೋಗಕ್ಕೆ ಹೇಳಕ್ಕೆ ಬರೋಂಗಿಲ್ಲ. ಮುಖ್ಯಮಂತ್ರಿಗಳು ಸುದ್ದಿಗೋಷ್ಠಿಯನ್ನು ಮಾಡಿ ನಾವು 3 ತಿಂಗಳ ಸಮಯಾವಕಾಶ ಕೊಟ್ಟಿದ್ದೀವಿ, ಕೊಡಬೇಕು ಅವರು ಅಂತಂದು ಹೇಳಿದರು. ಸಹಜ, ಮುಖ್ಯಮಂತ್ರಿಗಳು ಹೇಳಿದ್ದು ಸಹಜ, ನಾನು ಹೇಳಿದ್ದೂ ಸಹಜ. ನಾನು ಹೇಳಿದ್ದೀನಿ ಫೆಬ್ರವರಿ ಮಾರ್ಚ್ ಅನ್ನೋದ್ರಾಗ ಬರ್ತೈತೆ ಅಂತ. ಕೆಲವೊಂದಿಷ್ಟು ಕೇಳಿದ ಹೊತ್ನಾಗಿಲ್ಲ, ಇನ್ನೂ ಕೆಲವೊಂದಿಷ್ಟು ವಿಚಾರಗಳು ನಡೀತಿದ್ದಾವೆ. ಅವ್ನು ಮುಗಿಸಿದ್ದು ಹೇಳ್ತಾರೆ, ಮುಖ್ಯಮಂತ್ರಿಗಳ ಜೊತೆ ನಾನು ಚರ್ಚೆ ಮಾಡ್ತೀವಿ, ಎಂದು ಕೊಡ್ತಾರೆ ಏನು ಅಂತಂದು. ಬಟ್ ಏನೇ ಮಾಡಿದ್ರು ಒಂದು ಆಯೋಗ ಇಂಡಿಪೆಂಡೆಂಟ್ ಬಾಡಿ ಅದು,
ಅದ್ರ ಮೇಲೆ ನಾವು ಯಾವುದೂ ಒತ್ತಡವನ್ನು ಏರಕ್ಕೆ ಬರೋಂಗಿಲ್ಲ. ಅವರು ಏನು ಡೇಟ್ ನೋಟಿಸ್ ಕೊಡ್ತಾರೆ ನೋಡೋಣ. ಒತ್ತಡ ಇರಲಿಕ್ಕೆ ಬರಲಿಲ್ಲ ಅಂದರು ಸರ್, ಕಮ್ಯುನಿಕೇಷನಲ್ಲಿ ಇರ್ಬೋದಲ್ಲ ಸರ್, ಕಮ್ಯುನಿಕೇಷನಲ್ಲಿದ್ದು ತಾವು ಏನು ಮಾಹಿತಿ ಪಡ್ಕೊಂಡಿದ್ದೀರಿ ಸರ್? ಇದನ್ನೇ ಹೇಳ್ತಾ ಇದ್ದೀನಲ್ಲ, ಡೇಟಾ ಎಂಟ್ರಿ ಎಲ್ಲ ಆಗ್ತಾ ಇದೆ, ಅವನ್ನೆಲ್ಲವನ್ನು ಕ್ರೋಢೀಕರಿಸ್ತಾ ಇದ್ದಾರೆ. ಕ್ರೋಢೀಕರಿಸಿ ಪ್ರಿಂಟ್ ಆಗಬೇಕು. ಅದಕ್ಕೆ ಕೆಲವೊಂದಿಷ್ಟು ಕಾಲಾವಕಾಶ ಕೇಳ್ತಾ ಇದ್ದಾರೆ. ಇನ್ನೂ ಯಾವ ಡೇಟ್ ಏನಂತ ನಾವು ಹೇಳಿಲ್ಲ, ಬಟ್ ಆದಷ್ಟು ಬೇಗನೆ ಕೊಡುವಂಥ ಕೆಲಸ ಮಾಡ್ತಾರಂತ ನಾನು ವಿಶ್ವಾಸದಿಂದ ಇದ್ದೀನಿ. ಆಯೋಗ ಕೇಳಿದಷ್ಟು ಸಮಯಾವಕಾಶ ಸರ್ಕಾರ ಕೊಡ್ಲಿಕ್ಕೆ ಸಿದ್ಧವಾಗಿದೆಯಾ ಸರ್? ಅದ್ರಾಗೇನು ಕೇಳಲೇಬೇಕಲ್ಲ, ಆಯೋಗ ಏನು ಹೇಳುತ್ತೆ ಅಂತ ಕೇಳಲೇಬೇಕು. ನಾನು ಅದಕ್ಕೆ ನಿಮಗೆ ಹೇಳಿದ್ದು, ಯಾವುದೇ ಆಯೋಗದ ಮೇಲೆ ಬಲಪ್ರಯೋಗ ಮಾಡೋಕ್ಕೆ ಬರೋಂಗಿಲ್ಲ, ಅದು ಇಂಡಿಪೆಂಡೆಂಟ್ ಬಾಡಿ. ಹೀಗಾಗಿ ಬಲಪ್ರಯೋಗ ಮಾಡೋದು ಆದಷ್ಟು ಬೇಗ ಕೊಡಿ ಅಂತ ನಾವು ನಿಮ್ಮ ವಿಚಾರ ಆಯೋಗಕ್ಕೆ ಒತ್ತಾಯ ಮಾಡುವಂಥ ಕೆಲಸವನ್ನು ಮಾಡಿಸ್ತೀನಿ. ಇದುವರೆಗೂ ಎಷ್ಟು ಖರ್ಚಾಗಿದೆಯಾ ಸರ್ ಅದಕ್ಕೆ ದುಡ್ಡು ಎಷ್ಟು ಬೇಕಾಗಿದೆ ಅದನ್ನು ಪೂರ್ಣ ಪ್ರಮಾಣದ ದುಡ್ಡನ್ನು ಅನುದಾನವನ್ನು ಕೊಟ್ಟಿದ್ದೀವಿ. ಇದು ವರದಿ ಕೊಟ್ಟಾದ ಮೇಲೆ ಅದಕ್ಕೆ ಪೂರ್ಣ ಪ್ರಮಾಣದ ಅದನ್ನು ಮಾಹಿತಿಯನ್ನು ತೆಗೆದುಕೊಳ್ತೀನಿ. ಇದುವರೆಗೂ ಎಷ್ಟು ಹಣ ಖರ್ಚಾಗಿದೆ ಅಂತ ನಿಮಗೆ ಇಲ್ಲಿವರೆಗೂ ಅಲ್ಲಿವರೆಗೂ ಮುಗಿಯೋವರೆಗೂ ನಿಂದ್ರೋವರೆಗೂ ಅನ್ನೋಕ್ಕೆ ಬರೋದಿಲ್ಲ. ಈ ಸದ್ಯ ಅವ್ರಿಗೆ ಅವ್ರು ಕೇಳಿದರು ನಮಗೆ ಇಂತಿಷ್ಟು ದುಡ್ಡು ಅಂತ, ನನಗೆ ಅಂಕಿಅಂಶ ನೆನಪಿಲ್ಲ, ಕೊಟ್ಟು ಕೇಳಿದರು, ಅಷ್ಟು ಕೊಟ್ಟಿದ್ದೀವಿ ದುಡ್ಡು. ಅದನ್ನು ಅವ್ರು ಎಷ್ಟು ಖರ್ಚು ಮಾಡ್ತಾರೆ, ಏನೇನು ಮಾಡಿದ್ದಾರೆ, ಯಾಕಂದರೆ ಇದನ್ನು ಕೊಡಬೇಕಲ್ಲ, ಯಾರು ಕೆಲಸ ಮಾಡೋರಿಗೆಲ್ಲರಿಗೂ ನಾವು ಏನು ಪ್ರೋತ್ಸಾಹಧನ ಅಂತೀವಿ, ಅವ್ರು ಒಂದೊಂದು ದಿವಸಕ್ಕೆ ಎಷ್ಟೆಷ್ಟು ಕೊಡ್ತೀವಿ ಅಂತ ಹೇಳಿದ್ದೀವಿ. ಅವನ್ನ ಮತ್ತು ಬೇರೆ ಬೇರೆ ಆಫೀಸರ್ಸ್ಗೆ ಮತ್ತು ಕೆಲಸವನ್ನು ಮಾಡೋಂಥ ಟೀಮ್ಗೆ ಅದಕ್ಕೆ ವೆಚ್ಚಗಳು ಏನೇನು ಬೇಕಾಗಿದೆ ಅದಕ್ಕೆಲ್ಲ ವೆಚ್ಚಗಳ ಬಗ್ಗೆ ಕೇಳಿದ್ರು ಅವರು. ಒಂದು ಕ್ರೋಢೀಕರಿಸಿ ಆ ಅಷ್ಟು ದುಡ್ಡನ್ನು ಬಿಡುಗಡೆ ಮಾಡೀವಿ. ವರದಿ ಕೊಟ್ಟ ಮೇಲೆ ಅದನ್ನು ಖರ್ಚು ವೆಚ್ಚನೂ ಕೊಡುವಂಥ ಕೆಲಸವನ್ನು ಮಾಡ್ತಾರೆ. ಈಗ 650 ಕೋಟಿ ರೂಪಾಯಿ ಖರ್ಚು ಮಾಡಿ ಇಷ್ಟೆಲ್ಲ ಪ್ರಕ್ರಿಯೆ ಆಗಿ ಎಲ್ಲೋ ಒಂದು ಕಡೆ ವಿಳಂಬ ಅಂತ ಅನಿಸ್ತಾ ಇಲ್ವಾ ಸರ್? ವಿಳಂಬ ಅಂತ ಯಾಕೆ ಅನಿಸುತ್ತೆ? ಏನು ವರ್ಷಗಟ್ಟಲೆ ಆಯಿತಾ? 3-4-5 ವರ್ಷ ಆಯಿತಾ? ಆಗಿಲ್ಲಲ್ಲ. ನಾವು ಸ್ಟಾರ್ಟ್ ಮಾಡಿ 1 ವರ್ಷ ಆಯಿತು, ಆಗಿರ್ಬೇಕು ಐ ಥಿಂಕ್ ಮೋಸ್ಟ್ಲಿ, ನನಗೆ ಅನಿಸಿದ ಮಟ್ಟಿಗೆ ಟೈಮ್ ಇದೆ. ನನಗೆ ಆ ರೀತಿ ಏನಿಲ್ಲ. ಹೊಸತಿ ಸ್ವಲ್ಪ ಗೊಂದಲ ಆಯಿತು, 10 ವರ್ಷ ಆದಮೇಲೆ ಕೊಡೋಂಥ ಕೆಲಸ ಮಾಡಿದರು. ಆ ರೀತಿ ಆ ಮಟ್ಟಕ್ಕೆ ಏನಾಗಿಲ್ಲ, ಬಟ್ ಬೇಗ ಕೊಡ್ತಾರಂತ ನಾನು ವಿಶ್ವಾಸದಿಂದ ಇದ್ದೀನಿ. ಇದಿಷ್ಟು ಸಚಿವ ಶಿವರಾಜ್ ತಂಗಡಗಿ ಅವರ ಮಾತಾಗಿದೆ. ಕ್ಯಾಮ್ರಾ ಪರ್ಸನ್ ಸದಾನಂದ ಜೊತೆ ಹನುಮಂತ ದುರ್ಗದ್ ಆರ್ ಕನ್ನಡ, ಬೆಂಗಳೂರು. ನಮ್ಮ ಜೊತೆಗೆ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಸಚಿವರಾದಂಥ ಶಿವರಾಜ್ ತಂಗಡಗಿ ಅವರು ಇದ್ದಾರೆ, ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ. ಸರ್, ಈಗ ಸರ್ಕಾರ ಸಾಕಷ್ಟು ಹಣವನ್ನು ಖರ್ಚು ಮಾಡಿ ಜಾತಿ ಗಣಿತ, ಆರ್ಥಿಕ, ಶೈಕ್ಷಣಿಕ, ಸಾಮಾಜಿಕ ಸಮೀಕ್ಷೆಯನ್ನು ಮಾಡಿದ್ರು. ಈ ಸಮೀಕ್ಷಾ ವರದಿ ಈಗ ಆಯೋಗದ ಮಟ್ಟದಲ್ಲಿ ಯಾವ ಹಂತದಲ್ಲಿ ಪ್ರಕ್ರಿಯೆ ನಡೀತಾ ಇದೆ, ಏನು ಪ್ರಕ್ರಿಯೆ ನಡೀತಾ ಇದೆ ಸರ್? ತಾವು ಸಚಿವರಾಗಿ ತಮಗೇನು ಮಾಹಿತಿ ಇದೆ ಸರ್? ಈಗ ಅದ್ರ ಬಗ್ಗೆ ಎಂಪಿರಿಕಲ್ ಡೇಟಾಗಳು ಎಲ್ಲ ಬಂದಿದ್ದಾವೆ ರಾಜ್ಯದಿಂದ, ಇದು ಜಿಲ್ಲೆದಿಂದ. ಅವನ್ನೆಲ್ಲ ಕ್ರೋಢೀಕರಿಸ್ಬೇಕು. ಕ್ರೋಢೀಕರಿಸಿ ಅದರೊಳಗೆ ನಾವು ಸಾಮಾಜಿಕ, ಶೈಕ್ಷಣಿಕ, ಆರ್ಥಿಕ ಅಂತ ಹೇಳಿದ್ದೀವಿ. ಯಾವ್ಯಾವ್ದು ಏನೇನಿದೆ ಅನ್ನೋದನ್ನು ಪೂರ್ಣ ಪ್ರಮಾಣವನ್ನು ಕ್ರೋಢೀಕರಿಸಿ ರೆಡಿ ಮಾಡಿ ಕೊಡ್ತಾರೆ. ಆದರೆ ಇದೇ ಡೇಟಿಗೆ ಕೊಡಬೇಕು, ನೀವು ಇಂಥ ಡೇಟಿಗೆ ಕೊಡಬೇಕು ಅಂತ ನಾವು ಆಯೋಗಕ್ಕೆ ಹೇಳಕ್ಕೆ ಬರೋಂಗಿಲ್ಲ. ಮುಖ್ಯಮಂತ್ರಿಗಳು ಸುದ್ದಿಗೋಷ್ಠಿಯನ್ನು ಮಾಡಿ ನಾವು 3 ತಿಂಗಳ ಸಮಯಾವಕಾಶ ಕೊಟ್ಟಿದ್ದೀವಿ, ಕೊಡಬೇಕು ಅವರು ಅಂತಂದು ಹೇಳಿದರು. ಸಹಜ, ಮುಖ್ಯಮಂತ್ರಿಗಳು ಹೇಳಿದ್ದು ಸಹಜ, ನಾನು ಹೇಳಿದ್ದೂ ಸಹಜ. ನಾನು ಹೇಳಿದ್ದೀನಿ ಫೆಬ್ರವರಿ ಮಾರ್ಚ್ ಅನ್ನೋದ್ರಾಗ ಬರ್ತೈತೆ ಅಂತ. ಕೆಲವೊಂದಿಷ್ಟು ಕೇಳಿದ ಹೊತ್ತಿನಾಗಿಲ್ಲ, ಇನ್ನೂ ಕೆಲವೊಂದಿಷ್ಟು ವಿಚಾರಗಳು ನಡೀತಿದ್ದಾವೆ. ಅವ್ನು ಮುಗಿಸಿದ್ದು ಹೇಳ್ತಾರೆ, ಮುಖ್ಯಮಂತ್ರಿಗಳ ಜೊತೆ ನಾನು ಚರ್ಚೆ ಮಾಡ್ತೀವಿ, ಎಂದು ಕೊಡ್ತಾರೆ ಏನು ಅಂತಂದು. ಬಟ್ ಏನೇ ಮಾಡಿದ್ರು ಒಂದು ಆಯೋಗ ಇಂಡಿಪೆಂಡೆಂಟ್ ಬಾಡಿ, ಅದು ಅದ್ರ ಮೇಲೆ ನಾವು ಯಾವುದೂ ಒತ್ತಡವನ್ನು ಏರಕ್ಕೆ ಬರೋಂಗಿಲ್ಲ. ಅವರು ಏನು ಡೇಟ್ ನೋಟಿಸ್ ಕೊಡ್ತಾರೆ ನೋಡೋಣ. ಒತ್ತಡ ಇರಲಿಕ್ಕೆ ಬರಲಿಲ್ಲ ಅಂದರು ಸರ್, ಕಮ್ಯುನಿಕೇಷನಲ್ಲಿ ಇರ್ಬೋದಲ್ಲ ಸರ್, ಕಮ್ಯುನಿಕೇಷನಲ್ಲಿದ್ದು ತಾವು ಏನು ಮಾಹಿತಿ ಪಡ್ಕೊಂಡಿದ್ದೀರಿ ಸರ್? ಇದನ್ನೇ ಹೇಳ್ತಾ ಇದ್ದೀನಲ್ಲ, ಡೇಟಾ ಎಂಟ್ರಿ ಎಲ್ಲ ಆಗ್ತಾ ಇದೆ, ಅವನ್ನೆಲ್ಲವನ್ನು ಕ್ರೋಢೀಕರಿಸ್ತಾ ಇದ್ದಾರೆ. ಕ್ರೋಢೀಕರಿಸಿ ಪ್ರಿಂಟ್ ಆಗಬೇಕು. ಅದಕ್ಕೆ ಕೆಲವೊಂದಿಷ್ಟು ಕಾಲಾವಕಾಶ ಕೇಳ್ತಾ ಇದ್ದಾರೆ. ಇನ್ನೂ ಯಾವ ಡೇಟ್ ಏನಂತ ನಾವು ಹೇಳಿಲ್ಲ, ಬಟ್ ಆದಷ್ಟು ಬೇಗನೆ ಕೊಡುವಂಥ ಕೆಲಸ ಮಾಡ್ತಾರಂತ ನಾನು ವಿಶ್ವಾಸದಿಂದ ಇದ್ದೀನಿ. ಆಯೋಗ ಕೇಳಿದಷ್ಟು ಸಮಯಾವಕಾಶ ಸರ್ಕಾರ ಕೊಡ್ಲಿಕ್ಕೆ ಸಿದ್ಧವಾಗಿದೆಯಾ ಸರ್? ಅದ್ರಾಗೇನು ಕೇಳಲೇಬೇಕಲ್ಲ, ಆಯೋಗ ಏನು ಹೇಳುತ್ತೆ ಅಂತ ಕೇಳಲೇಬೇಕು. ನಾನು ಅದಕ್ಕೆ ನಿಮಗೆ ಹೇಳಿದ್ದು, ಯಾವುದೇ ಆಯೋಗದ ಮೇಲೆ ಬಲಪ್ರಯೋಗ ಮಾಡೋಕ್ಕೆ ಬರೋಂಗಿಲ್ಲ, ಅದು ಇಂಡಿಪೆಂಡೆಂಟ್ ಬಾಡಿ. ಹೀಗಾಗಿ ಬಲಪ್ರಯೋಗ ಮಾಡೋದು ಆದಷ್ಟು ಬೇಗ ಕೊಡಿ ಅಂತ ನಾವು ನಿಮ್ಮ ವಿಚಾರ ಆಯೋಗಕ್ಕೆ ಒತ್ತಾಯ ಮಾಡುವಂಥ ಕೆಲಸವನ್ನು ಮಾಡಿಸ್ತೀನಿ. ಇದುವರೆಗೂ ಎಷ್ಟು ಖರ್ಚಾಗಿದೆಯಾ ಸರ್ ಅದಕ್ಕೆ ದುಡ್ಡು ಎಷ್ಟು ಬೇಕಾಗಿದೆ ಅದನ್ನು ಪೂರ್ಣ ಪ್ರಮಾಣದ ದುಡ್ಡನ್ನು ಅನುದಾನವನ್ನು ಕೊಟ್ಟಿದ್ದೀವಿ. ಇದು ವರದಿ ಕೊಟ್ಟಾದ ಮೇಲೆ ಅದಕ್ಕೆ ಪೂರ್ಣ ಪ್ರಮಾಣದ ಅದನ್ನು ಮಾಹಿತಿಯನ್ನು ತೆಗೆದುಕೊಳ್ತೀನಿ. ಇದುವರೆಗೂ ಎಷ್ಟು ಹಣ ಖರ್ಚಾಗಿದೆ ಅಂತ? ನಿಮಗೆ ಇಲ್ಲಿವರೆಗೂ ಅಲ್ಲಿವರೆಗೂ ಮುಗಿಯೋವರೆಗೂ ನಿಂದ್ರೋವರೆಗೂ ಅನ್ನೋಕ್ಕೆ ಬರೋದಿಲ್ಲ. ಈ ಸದ್ಯ ಅವ್ರಿಗೆ ಅವ್ರು ಕೇಳಿದರು ನಮಗೆ ಇಂತಿಷ್ಟು ದುಡ್ಡು ಅಂತ, ನನಗೆ ಅಂಕಿಅಂಶ ನೆನಪಿಲ್ಲ,
ಕೊಟ್ಟು ಕೇಳಿದರು, ಅಷ್ಟು ಕೊಟ್ಟಿದ್ದೀವಿ ದುಡ್ಡು. ಅದನ್ನು ಅವ್ರು ಎಷ್ಟು ಖರ್ಚು ಮಾಡ್ತಾರೆ, ಏನೇನು ಮಾಡಿದ್ದಾರೆ, ಯಾಕಂದರೆ ಇದನ್ನು ಕೊಡಬೇಕಲ್ಲ. ಯಾರು ಕೆಲಸ ಮಾಡೋರಿಗೆಲ್ಲರಿಗೂ ನಾವು ಏನು ಪ್ರೋತ್ಸಾಹಧನ ಅಂತೀವಿ, ಅವ್ರು ಒಂದೊಂದು ದಿವಸಕ್ಕೆ ಎಷ್ಟೆಷ್ಟು ಕೊಡ್ತೀವಿ ಅಂತ ಹೇಳಿದ್ದೀವಿ. ಅವನ್ನ ಮತ್ತು ಬೇರೆ ಬೇರೆ ಆಫೀಸರ್ಸ್ಗೆ ಮತ್ತು ಕೆಲಸವನ್ನು ಮಾಡೋಂಥ ಟೀಮ್ಗೆ ಅದಕ್ಕೆ ವೆಚ್ಚಗಳು ಏನೇನು ಬೇಕಾಗಿದೆ ಅದಕ್ಕೆಲ್ಲ ವೆಚ್ಚಗಳ ಬಗ್ಗೆ ಕೇಳಿದ್ರು ಅವರು. ಒಂದು ಕ್ರೋಢೀಕರಿಸಿ ಆ ಅಷ್ಟು ದುಡ್ಡನ್ನು ಬಿಡುಗಡೆ ಮಾಡೀವಿ. ವರದಿ ಕೊಟ್ಟ ಮೇಲೆ ಅದನ್ನು ಖರ್ಚು ವೆಚ್ಚನೂ ಕೊಡುವಂಥ ಕೆಲಸವನ್ನು ಮಾಡ್ತಾರೆ. ಈಗ 650 ಕೋಟಿ ರೂಪಾಯಿ ಖರ್ಚು ಮಾಡಿ ಇಷ್ಟೆಲ್ಲ ಪ್ರಕ್ರಿಯೆ ಆಗಿ ಎಲ್ಲೋ ಒಂದು ಕಡೆ ವಿಳಂಬ ಅಂತ ಅನಿಸ್ತಾ ಇಲ್ವಾ ಸರ್? ವಿಳಂಬ ಅಂತ ಯಾಕೆ ಅನಿಸುತ್ತೆ? ಏನು ವರ್ಷಗಟ್ಟಲೆ ಆಯಿತಾ? 3-4-5 ವರ್ಷ ಆಯಿತಾ? ಆಗಿಲ್ಲಲ್ಲ. ನಾವು ಸ್ಟಾರ್ಟ್ ಮಾಡಿ 1 ವರ್ಷ ಆಯಿತು, ಆಗಿರ್ಬೇಕು ಐ ಥಿಂಕ್ ಮೋಸ್ಟ್ಲಿ, ನನಗೆ ಅನ್ಸಿದ ಮಟ್ಟಿಗೆ ಟೈಮ್ ಇದೆ. ನನಗೆ ಆ ರೀತಿ ಏನಿಲ್ಲ. ಹೊಸತಿ ಸ್ವಲ್ಪ ಗೊಂದಲ ಆಯಿತು, 10 ವರ್ಷ ಆದಮೇಲೆ ಕೊಡೋಂಥ ಕೆಲಸ ಮಾಡಿದರು. ಆ ರೀತಿ ಆ ಮಟ್ಟಕ್ಕೆ ಏನಾಗಿಲ್ಲ, ಬಟ್ ಬೇಗ ಕೊಡ್ತಾರಂತ ನಾನು ವಿಶ್ವಾಸದಿಂದ ಇದ್ದೀನಿ. ಇದಿಷ್ಟು ಸಚಿವ ಶಿವರಾಜ್ ತಂಗಡಗಿ ಅವರ ಮಾತಾಗಿದೆ. ಕ್ಯಾಮ್ರಾ ಪರ್ಸನ್ ಸದಾನಂದ್ ಜೊತೆ ಹನುಮಂತ ದುರ್ಗದ್, ಆರ್ ಕನ್ನಡ, ಬೆಂಗಳೂರು.